ಇಲ್ಲಿ ಮೌಲ ಅಂತಂದ್ಬಿಟ್ಟು ಇದೇ ಊರಿನವರು, ತುಂಬ ಕಾಡು ಬಡವರು. ಅವ್ರಿಗೆ ಒಂದು ವೆಹಿಕಲ್ ಅವಶ್ಯಕತೆ ಇತ್ತು. ಹೇಳಿದ ತಕ್ಷಣ ಅದನ್ನು ಸ್ಪಂದಿಸಿ ಅವ್ರಿಗೆ 3 ತಿಂಗಳಲ್ಲಿ ಒಂದು ಗಾಡಿ ಕೊಟ್ಟಿದ್ದಾರೆ. ಸ್ವಂತ ಅಣ್ಣ ತಮ್ಮಂದರು ಒಂದು ಗಾಡಿ ಕೊಡಿಸ್ಬೇಕಂತ ಹಿಂದೆ ಮುಂದೆ ನೋಡ್ತಾರೆ ಅಂತ ಅವರು ಪ್ರದೀಪ್ ಈಶ್ವರ್ ಅವರು ಇವರೊಬ್ಬರಿಗೆ ಅಲ್ಲ, ಸುಮಾರು 45 ಜನಕ್ಕೆ ಅವರೇ ಸ್ವತಃ ನಿಂತ್ಕೊಂಡು ಕೀ ಕೊಟ್ಟು ಗಾಡಿಗಳು ಕೊಟ್ಟಿದ್ದಾರೆ. ಇಂಥ MLA ಅವರು ನಮ್ಗೆ ಸಿಕ್ಕಿರೋದು ಪುಣ್ಯ. ನಾವೆಲ್ಲ ಅವ್ರ ಜೊತೆಗಿರ್ತೀವಿ. ನಮ್ಮೂರಿಗೆ ನಮ್ಮ ಶಾಸಕರು ಅಂತಂದ್ಬಿಟ್ಟು ಒಂದು ಸಾರಿ ನಮ್ಮೂರಿಗೆ ಬಂದಿದ್ದರು ಪ್ರದೀಪ್ ಈಶ್ವರ್ ಸಾಹೇಬರು. ಇಲ್ಲಿ ಮೌಲ ಅಂತಂದ್ಬಿಟ್ಟು ಇದೇ ಊರಿನವರು, ತುಂಬ ಕಾಡು ಬಡವರು. ಅವ್ರಿಗೆ ಒಂದು ವೆಹಿಕಲ್ ಅವಶ್ಯಕತೆ ಇತ್ತು. ಸರ್, ಈ ರೀತಿ ನಮ್ಮ ಇವರಿಗೆ ಒಂದು ವೆಹಿಕಲ್ ಮಾಡಿಕೊಡಿ ಅಂತ ಕೇಳಿದೆ. ಅದೇ ರೀತಿ ಅವರು ಹೇಳಿದ ತಕ್ಷಣ ಅದನ್ನು ಸ್ಪಂದಿಸಿ ಅವ್ರಿಗೆ 3 ತಿಂಗಳಲ್ಲಿ ಒಂದು ಗಾಡಿ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಸ್ವಂತ ಅಣ್ಣ ತಮ್ಮಂದರು ಒಂದು ಗಾಡಿ ಕೊಡಿಸ್ಬೇಕಂತ ಹಿಂದೆ ಮುಂದೆ ನೋಡ್ತಾರೆ ಅಂತ ಅವರು ಪ್ರದೀಪ್ ಈಶ್ವರ್ ಅವರು ಇವರೊಬ್ಬರಿಗೆ ಅಲ್ಲ, ಸುಮಾರು 45 ಜನಕ್ಕೆ ಅವರೇ ಸ್ವತಃ ನಿಂತ್ಕೊಂಡು ಕೀ ಕೊಟ್ಟು ಗಾಡಿಗಳು ಕೊಟ್ಟಿದ್ದಾರೆ. ಇಂಥವ್ರಿಗೆ ನಮ್ಮ ಊರ ಕಡೆಯಿಂದ, ಇಲ್ಲಿ ಮೌಲ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಹಿಂದೆ ಶಾಸಕರು ಗೆದ್ದೋಗ್ಬಿಟ್ಟು ನಮ್ಮೂರಿಗೆ, ನಮ್ಮ ಶಾಸಕರು ಬಂದಾಗ ಒಂದು ಸಾರಿ ಕೇಳಿದೆ ನಮ್ಮೂರಿಗೆ ರಸ್ತೆ ಹಾಕ್ಕೊಡಿ ಅಂತ. ಅದನ್ನು ಒಂದು ಸಾರಿ ಹೇಳಿದ್ದೀನಿ ನಾನು. ಫಸ್ಟ್ ಟೈಮ್ ಮಾಡಿಕೊಟ್ರು. ಪಾಪ 30 ಲಕ್ಷ ಹಾಕಿದ್ದಾರೆ ಸರ್ ನಮ್ಮೂರಿಗೆ. ತುಂಬ ಗಲೀಜಿತ್ತು ರೋಡು, ಅದನ್ನು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ರೀಸೆಂಟಾಗಿ ನಾನು ಕೇಳಿದೆ ಸಾಗವಿಲ್ ಚೀಟಿಗಳ ಬಗ್ಗೆ 50, 53, 57 ಅಂತ ಯಾವ MLAನೂ ಯಾವ MP ಅನೌನ್ಸ್ ಮಾಡಿಲ್ಲ ಓಪನ್ ಆಗಿ. ಅವ್ರು ಚಾಲೆಂಜ್ ಆಗಿ ತಗೊಂಡು ಹೇಳಿದ್ದಾರೆ. ಕಾಡು ಬಡವರಿಗೆ ಲಂಚ ಮುಕ್ತರಾಗಿ ಮಾಡಿದ್ದಾರೆ. ಯಾಕಂದರೆ ಕಾಡು ಬಡವರು ಹೋಗಿಬಿಟ್ಟು ಸರ್ ನಮ್ಗೆ ಮಾಡಿಕೊಡಿ, ಜಮೀನು ಮಾಡಿಕೊಡಿ, ನಾವು ದುಡಿಮೆ ಮಾಡಿದವ್ರು ಮಾಡಿಕೊಡಿ ಅಂದರೆ 1000 ರೂಪಾಯಿ ತೊಗೊಳ್ತಾಯಿದ್ರು ಅಂತ. ಅದು ಓಪನ್ ಆಗಿ ಹೇಳಿದ್ದಾರೆ, ನಾವು ಮಾಡಿಕೊಡ್ತೀವಿ ಅಂತಂದೇಳ್ಬಿಟ್ಟು. 50, 53, 57 ಈ 3 ಜಮೀನು ಹಳೆಯವರು ಹಾಕಿರೋರು ಇದುವರೆಗೂ ಆಗಿಲ್ಲ. ಅಂಥವ್ರಿಗೆಲ್ಲನೂ ಓಪನ್ ಆಗಿ ಹೇಳಿದರೆ ಅವ್ರು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇಂಥ ಶಾಸಕರು ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಅದೇ ರೀತಿ ನಮ್ಮದು ಲಾಸ್ಟ್ ಇದು ಬಾರ್ಡ್ರು ಡಬಲ್ ರೋಡ್ ಹಾಕ್ತಾಯಿದ್ದಾರೆ ಸರ್. ಚಿಕ್ಕಬಳ್ಳಾಪುರ ಕಡೆಯಿಂದ ಪೆರೇಸಂದ್ರದಿಂದ ರೇಣುಮಾಗನಹಳ್ಳಿ ಬಾರ್ಡ್ರ್ವರೆಗೂ ಮಾಡ್ತಾಯಿದ್ದಾರೆ. ನಮ್ಮದು ಇಲ್ಲಿ ಹತ್ರ ಆಂಧ್ರಕ್ಕೆ ಸೇರುತ್ತೆ. ಇಲ್ಲಿ ಯಾರೂ ಬರ್ತಾಯಿಲ್ಲ, ಗೆಲ್ಲೋರ್ಗೂ ಬರ್ತಾರೆ. ಅದಾದಮೇಲೆ ಇದುವರೆಗೂ ಯಾರೂ ಬಂದಿಲ್ಲ. ಇವರು ಸದಾ ಬರ್ತಾಯಿದ್ದಾರೆ. ಸುತ್ತು ನಮ್ಮ 7 ಊರುಗಳಿಗೂ ಹಾಕಿದ್ದಾರೆ ಸರ್ ರೋಡ್ಗಳು. ಇಂಥ MLA ಅವರು ನಮ್ಗೆ ಸಿಕ್ಕಿರೋದು ಪುಣ್ಯ. ನಾವೆಲ್ಲ ಅವ್ರ ಜೊತೆಗಿರ್ತೀವಿ. ಮೌಲ ಅವ್ರಿಗೆ ಕೊಟ್ಟಿರೋದು ತುಂಬ ಇದಾಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಇನ್ನೂ ಸಹಾಯ ಮಾಡಲಿ ಅವರ ಅಂತ ನಾನು ಭಾವಿಸ್ತೀನಿ ಸರ್. ತುಂಬ ಧನ್ಯವಾದಗಳು ಪ್ರದೀಪ್ ಈಶ್ವರ್ ಸರ್.